ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಡಿಸೆಂಬರ್ 6ರಿಂದ ಮಂಡ್ಯದ ಪ್ರತಿ ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಾಟಕ್ಕೆ ಚಾಲನೆ. ಶಾಸಕ ರವಿಕುಮಾರ್ ಗಣಿಗರ್ ಅವರು. ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಮಂಡ್ಯ ನಗರವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜುಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಇವತ್ತು ನಮ್ಮ ನಗರ ಅಲಂಕಾರ ಸಮಿತಿ ಸಭೆ ಮಾಡಿದ್ದೀವಿ. ಈ ಸಭೆಯ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಭಾಗವಹಿಸಿದರು. ಇದರಲ್ಲಿ ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ಮಾಲಿಂಗ್ ಅವರನ್ನು ಉಪಸಮಿತಿ ಬಾವುಟ ಮನೆ ಮೇಲೆ ಬಾವುಟ ಹಾರಿಸುವಂಥ ಉಪಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ. ಅವರ ಸಲಹೆ ಮೇರೆಗೆ ಮಂಡ್ಯ ನಗರದ ಪ್ರತಿ ಮನೆ ಮೇಲೂ ಕನ್ನಡದ ಬಾವುಟ ಹಾರಬೇಕು, ಕನ್ನಡವನ್ನು ಪ್ರತಿ ಮನೆಯವರು ಆರಾಧಿಸಬೇಕು, ಆಚರಿಸಬೇಕು. ಈ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದ ಪ್ರತಿಯೊಬ್ಬರ ಹಬ್ಬ ಆಗಬೇಕು ಅನ್ನೋದು ನಮ್ಮ ಭಾವನೆ. ಅದರಿಂದ 6ನೇ ತಾರೀಕು ಅಥವಾ 7ನೇ ತಾರೀಕು ಮಂಡ್ಯ ನಗರದ ಪ್ರತಿ ಮನೆ ಮೇಲೆ 20,000 ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆಚರಿಸಲು ಚಾಲನೆ ಕೊಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿಯವರು, ನಗರ ಸಭೆ ಅಧ್ಯಕ್ಷರಾದ ಪ್ರಕಾಶ್ ಅವರು, ಮೂಡ ಅಧ್ಯಕ್ಷರಾದ ನಯೀಮ್ ಅವರು ಹಾಗೂ ನಾವೆಲ್ಲ ಈ ಇದಕ್ಕೆ 35 ವಾರ್ಡ್ನ ಕೌನ್ಸಿಲರ್ಗಳನ್ನ ಎಲ್ಲರನ್ನೂ ಭಾಗಿ ಮಾಡಿಕೊಂಡು ಮನೆ ಮೇಲೆ ಕನ್ನಡದ ಬಾವುಟವನ್ನು ಆರಿಸುವಂಥ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಮಂಡ್ಯ ನಗರದ ಸಮಸ್ತ ಕನ್ನಡಿಗರು ತಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿ ಹಬ್ಬದ ರೀತಿ ಸಾಹಿತ್ಯ ಸಮ್ಮೇಳನವನ್ನು ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊತೀವಿ. 10,000 ಬಾವುಟನ ಪ್ರತಿ ಮನೆ 10,000 ಮನೆಗಳ ಮೇಲೆ ಆರಿಸಬೇಕು ಮಾಡಿ, ಆಮೇಲೆ ನಿಮ್ಮ ಎಲ್ಲ ಕಮಿಟಿ ಮೀಟಿಂಗ್ ಮಾಡಿ ಆ ಕಮಿಟಿಗೆ ನಾಳೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಇದನ್ನು ಒಂದು ಸಭೆಗೆ ಉತ್ತರ ಕೇಳಿದ್ದೀನಿ. ಇದನ್ನು ಅಲ್ಲೂ ಕೌನ್ಸಿಲರ್ಗಳನ್ನೆಲ್ಲ ಇನ್ವಾಲ್ವ್ ಮಾಡಿ ಪ್ರತಿ ಮನೆ ಮೇಲೆ ಬಾವುಟ ಹಾರಿಸೋದು